9ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನ 3 ಸಿರಿಯ ನೀನೆನ್ನ ಬಣ್ಣಿಪೆನು ಪ್ರಶ್ನೋತ್ತರಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು? ಉತ್ತರ: ಭರತೇಶ ವೈಭವ ಕಾವ್ಯದ ಕರ್ತೃ ರತ್ನಕರವರ್ಣಿ. ಪ್ರಶ್ನೆ 2, ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವುವು? ಉತ್ತರ: ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಸ್ವರ್ಗ, ಮರ್ತ್ಯ, ಪಾತಾಳ. ಪ್ರಶ್ನೆ 3, ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು? ಉತ್ತರ: ಕವಿಯಾಗಿರುವ ರತ್ನಕರವರ್ಣಿಯು ಬರೆಯುವ ಕಥೆಯನ್ನು ಕನ್ನಡಿಗರು ಆಹಾ ಕಥೆ ಎಷ್ಟು ಚೆನ್ನಾಗಿದೆ ಎನ್ನಬೇಕು, ತೆಲುಗಿನವರು ಕಥೆಯನ್ನು ಮಂಚಿತಿ ಎನ್ನಬೇಕು, ತುಳು ಮಾತನಾಡುವವರು ಎಂಟೆ ಪೊಲಾಳ್ ಎನ್ನುವಂತೆ ಕಥೆಯನ್ನು ಆಸಕ್ತಿಯಿಂದ ಕೇಳಿ ಹೊಗಳಬೇಕು ಎಂದು ಕವಿ ಬಯಸುತ್ತಾನೆ. ಪ್ರಶ್ನೆ 4, ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ. ಉತ್ತರ: ನವರತ್ನ ಚಿನ್ನದಿಂದ ನಿರ್ಮಿತವಾಗಿದ್ದ ಆಸ್ಥಾನದ ಭವನದಲ್ಲಿ ಸ್ವರ್ಗಲೋಕದ ದೇವೇಂದ್ರನು ರತ್ನಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿಯು ಓಲಗ ಮಂಟಪವನ್ನೇರಿದ ಸಂದರ್ಭದಲ್ಲಿ ಶೋಭಿಸುತ್ತಿದ್ದನು. ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಕಾಶದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸುತ್ತಿದ್ದನು. ಕೃತಿಕಾರರ ಪರಿಚಯ. ರತ್ನಕರವರ್ಣಿ. ಕಾಲ ಸಾಮಾನ್ಯ ಶತ 1560. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ. ಕಾವ್ಯಗಳು: ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಕರಾಧೀಶ್ವರ ಶತಕ. ಪ್ರಸಿದ್ಧಿ: ಶೃಂಗಾರ ಕವಿ.